ಇಂದಿನ ಅವ್ಯಕ್ತ ಮುರಳಿಯ ಮುಖ್ಯಾಂಶಗಳು. 1. ಬಾಪ್ದಾದಾರವರು ಎಲ್ಲಾ ಮಕ್ಕಳನ್ನು ಭೇಟಿಯಾಗಲು ತಮ್ಮದೇ ಆದ ವಾಸ್ತವಿಕ ದೇಶದಿಂದ ಬಂದಿದ್ದಾರೆ ಮತ್ತು ಈ ಮಿಲನದ ಖುಷಿ ತಂದೆ ಹಾಗೂ ಮಕ್ಕಳಿಬ್ಬರಲ್ಲೂ ಇದೆ. 2. ಬ್ರಹ್ಮನಿಗೆ ಪಂಚಮುಖಿ ಎಂಬ ಗಾಯನವಿರುವಂತೆ ಬಾಪ್ದಾದ ಅವರು ಇಂದು ಎಲ್ಲಾ ಮಕ್ಕಳ 5 ವಿಶೇಷ ರೂಪಗಳನ್ನು ನೋಡುತ್ತಿದ್ದಾರೆ. 3. ಎಲ್ಲರ ಮೂಲ ಸ್ವರೂಪವಾದ ಹೊಳೆಯುವ ಮತ್ತು ಪ್ರಿಯವಾದ ಜ್ಯೋತಿರ್ಬಿಂದು ರೂಪ. 4. ಎರಡನೆಯದು ಅತ್ಯಂತ ಪ್ರಿಯ ಹಾಗೂ ನ್ಯಾರ ಆಗಿರುವ ದೇವತಾ ರೂಪ ಮತ್ತು 3ನೆಯದು ಮಧ್ಯಕಾಲದ ಪೂಜ್ಯನೀಯ ರೂಪ. 5. ನಾಲ್ಕನೆಯದು ಮಹಾನ್ ಆಗಿರುವ ಸಂಗಮಯುಗದ ಬ್ರಾಹ್ಮಣ ರೂಪ ಮತ್ತು 5ನೆಯದು ಫರಿಸ್ತಾ ರೂಪ. 6. ಮನಸ್ಸು ಬೇರೆ ಕಡೆಗೆ ಎಳೆಯದಂತೆ ಮತ್ತು ಅದನ್ನು ಏಕರಸವಾಗಿ ಇಟ್ಟುಕೊಳ್ಳಲು ಬಾಪ್ದಾದಾರವರು ಈ 5 ರೂಪಗಳ ಆತ್ಮಿಕ ವ್ಯಾಯಾಮವನ್ನು ಕಲಿಸುತ್ತಿದ್ದಾರೆ. 7. ಪ್ರತಿಯೊಂದು ಗಂಟೆಯಲ್ಲಿ 5 ಸೆಕೆಂಡ್ ಅಥವಾ ಸಮಯವಿಲ್ಲದಿದ್ದರೆ 5 ನಿಮಿಷ ಈ 5 ರೂಪಗಳನ್ನು ಮನಸ್ಸಿನ ಎದುರು ತಂದು ಅನುಭವಿಸುವ ಡ್ರಿಲ್ ಮಾಡಬೇಕು. 8. ಶಾರೀರಿಕ ವ್ಯಾಯಾಮ ಶರೀರವನ್ನು ಆರೋಗ್ಯವಾಗಿ ಇಟ್ಟರೆ ಈ ಆತ್ಮಿಕ ವ್ಯಾಯಾಮವು ಮನಸ್ಸನ್ನು ವ್ಯರ್ಥ ಸಂಕಲ್ಪಗಳಿಂದ ಬಚಾವ್ ಮಾಡಿ ಶಕ್ತಿಶಾಲಿಯನ್ನಾಗಿ ಇಡುತ್ತದೆ. 9. ಈ ವ್ಯಾಯಾಮವನ್ನು ಮಕ್ಕಳು ಪ್ರತಿಯೊಂದು ಕಲ್ಪದಲ್ಲೂ ಅನೇಕ ಬಾರಿ ಮಾಡಿರುವುದರಿಂದ ತಮ್ಮದೇ ರೂಪವನ್ನು ಎದುರಿಗೆ ತರುವುದು ಕಷ್ಟವಲ್ಲ, ಅತ್ಯಂತ ಸಹಜವಾಗಿದೆ. 10. ವಿಶ್ವವನ್ನು ಪರಿವರ್ತನೆ ಮಾಡುವ ಮುನ್ನ ಮನ್ಮನಾಭವ ಮಂತ್ರ ಮತ್ತು ಈ ವ್ಯಾಯಾಮದ ಮೂಲಕ ಮನಸ್ಸನ್ನು ನಮ್ಮ ಆರ್ಡರ್ನಲ್ಲಿ ಇಟ್ಟುಕೊಂಡು ಅದಕ್ಕೆ ಮಾಲೀಕರಾಗಬೇಕು. 11. ಬರುವ ಸಮಯಕ್ಕಿಂತ ಮುಂಚಿತವಾಗಿಯೇ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಆರ್ಡರ್ನಲ್ಲಿ ಇಟ್ಟುಕೊಂಡು ಸಹಜವಾಗಿ ಸ್ಥಿರವಾಗಿಸುವ ಅಭ್ಯಾಸ ಉಳ್ಳವರು ಖಂಡಿತ ಜಗಜ್ಜೀತರಾಗುತ್ತಾರೆ. 12. ಹೃದಯದಿಂದ ಒಮ್ಮೆ ನನ್ನ ಬಾಬಾ ಎಂದು ಹೇಳಿದರೆ ಮಾಯೆಯ ಯುದ್ಧದಲ್ಲೂ ಸಹ ತಂದೆಯಿಂದ 1000 ಪಟ್ಟು ಶಕ್ತಿಶಾಲಿ ಸಹಯೋಗ ಸಿಗುತ್ತದೆ. 13. ತಂದೆಯೇ ನನ್ನ ಸಂಸಾರ ಎಂದ ಮೇಲೆ ವಿಘ್ನ ರೂಪವಾಗುವ ಹಳೆಯ ಸಂಸ್ಕಾರಗಳನ್ನು ಮಾಡೋಣ ನೋಡೋಣ ಎನ್ನದೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ದೃಢ ಪುರುಷಾರ್ಥದಿಂದ ಸಮಾಪ್ತಿ ಮಾಡಬೇಕು. 14. ಮೊದಲ ಬಾರಿ ಬಂದಿರುವ ಮಕ್ಕಳಿಗೆ ಮಧುಬನಕ್ಕೆ ಸ್ವಾಗತ ಕೋರುತ್ತಾ ಕೊನೆಯಲ್ಲಿ ಬಂದರೂ ತೀವ್ರ ಪುರುಷಾರ್ಥದ ಮೂಲಕ ಫಸ್ಟ್ ಕ್ಲಾಸ್ನಲ್ಲಿ ಫಸ್ಟ್ ಬರಲು ಸಾಹಸ ಮಾಡಬೇಕೆಂದು ಬಾಬಾ ತಿಳಿಸಿದ್ದಾರೆ. 15. ದೆಹಲಿಯು ರಾಜಧಾನಿಯಾಗಬೇಕಿರುವುದರಿಂದ ಹಳೆಯ ಪದ್ಧತಿಯ ಕಾರ್ಯಕ್ರಮಗಳ ಜೊತೆಗೆ ಪ್ರತಿಯೊಬ್ಬರನ್ನು ಬಿಡುವಿಲ್ಲದಂತೆ ಮಾಡುವ ಹೊಸ ಸಂಶೋಧನೆಗಳನ್ನು ಸೇವೆಯಲ್ಲಿ ತರಬೇಕು. 16. ಯಾವುದೇ ಸೇವಾ ಕೇಂದ್ರ ಅಥವಾ ಜೋನ್ ಸತತ 6 ತಿಂಗಳು ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆದು ತೋರಿಸಿದರೆ ಅವರಿಗೆ ಬಹುಮಾನ ಹಾಗೂ ನಿರ್ವಿಘ್ನ ಭವ ದಿನವನ್ನು ಆಚರಿಸಲಾಗುತ್ತದೆ. 17. ಸರ್ಕಾರದ ದೃಷ್ಟಿಯಲ್ಲಿ ತಾಜ್ಮಹಲ್ನಿಂದ ಆಗ್ರಾ ಪ್ರಸಿದ್ಧವಾಗಿರುವಂತೆ ಪರಮಾತ್ಮನ ಸರ್ಕಾರದಲ್ಲೂ ಪ್ರಸಿದ್ಧಿಯಾಗುವಂತಹ ನವೀನತೆಯುಳ್ಳ ಸೇವೆಯನ್ನು ಅಮೃತ ವೇಳೆಯ ಯೋಚನೆಯ ಮೂಲಕ ಕಂಡುಹಿಡಿಯಬೇಕು. 18. ಸಮಯವು ತೀವ್ರಗತಿಯಲ್ಲಿ ಪರಿವರ್ತನೆಯಾಗುತ್ತಿರುವುದರಿಂದ ಯಾರೂ ವಂಚಿತರಾಗದಂತೆ ಎಲ್ಲರಿಗೂ ಬೇಗ ಸಂದೇಶ ತಲುಪಿಸಿ ಕನಿಷ್ಠ ಪ್ರೀತಿಯಿಂದ ಮುಕ್ತಿಯ ಆಸ್ತಿಯನ್ನಾದರೂ ಕೊಡಿಸಬೇಕು. ವರದಾನ, ತ್ಯಾಗ, ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ಸ್ಲೋಗನ್, ದೇಹಭಾನದಿಂದ ದೂರವಾಗುವುದಕ್ಕಾಗಿ ದೇಹವನ್ನು ನೋಡದೆ ಚೇತನ ಹಾಗೂ ಚರಿತ್ರೆಯನ್ನು ನೋಡಿರಿ.